ಹಾಯ್ ಎವ್ರಿವನ್. ನೋಡಿ, ಒಂದು ಎಕ್ಸ್ಪ್ರೆಸ್ಸೋ ಗಾಡಿ ಎ ಪಿಯಿಂದ ಗಾಡಿ ಬಂದಿದೆ. ಸೊ ಗಾಡಿ ನಂಬರು ನೋಡ್ಬೋದು ನೀವು, ಎ ಪಿ ಅಂತ ಇದೆ. ಸೊ ಚಿಕ್ಕ ಗಾಡಿ ಇದ್ರೂ ನಮ್ಮ ಹತ್ರ ಆಲ್ಮೋಸ್ಟ್ ಕಸ್ಟಮರ್ ವಿಡಿಯೋ ನೋಡಿಬಿಟ್ಟು ಈ ಗಾಡಿ ನಿಮ್ಮ ಹತ್ರನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ನನ್ನೇ ಬಿಟ್ಟು ಗಾಡಿಯವರು ಬಿಟ್ಟು ಹೋಗಿದ್ದಾರೆ. ಸೊ ಏನು ಕೆಲಸ ಅಂದರೆ ಗಾಡಿಗೆ ಆಲ್ಮೋಸ್ಟ್ ಫ್ರಂಟಿಂದ, ಆಚೆಯಿಂದ, ಒಳಗಡೆಯಿಂದ ಆಲ್ಮೋಸ್ಟ್ ಕೆಲಸ ಎಲ್ಲ ಮಾಡಿದ್ದೀನಿ ಗಾಡಿನಲ್ಲಿ. ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ ಸ್ಪಾಯ್ಲರ್ ಇರಲಿಲ್ಲ, ಸ್ಪಾಯ್ಲರ್ ಹಾಕಿದ್ದೀನಿ. ರಿವರ್ಸ್ ಕ್ಯಾಮ್ರಾ ಹತ್ತಿಲ್ಲ, ರಿವರ್ಸ್ ಕ್ಯಾಮ್ರಾ ಹಾಕಿದ್ದೀನಿ. ಸನ್ ಫ್ಲಿಮ್ ಇರಲಿಲ್ಲ, ಔಟ್ಸೈಡ್ನಲ್ಲಿ ಸನ್ ಫ್ಲಿಮ್ ಹಾಕಿದ್ದೀನಿ. ಪ್ಲಸ್ ನಿಮಗೆ ಬಂದುಬಿಟ್ಟು ಡೋರ್ ವೈಸರ್ ಇದ್ದಿಲ್ಲ, ಡೋರ್ ವೈಸರ್ ಹಾಕಿದ್ದೀನಿ. ಡೋರ್ ಬೀಡಿಂಗ್ ಇದ್ದಿಲ್ಲ, ಡೋರ್ ಬೀಡಿಂಗ್ ಹಾಕಿದ್ದೀನಿ. ವೀಲ್ ಕ್ಯಾಪ್ ಇದ್ದಿಲ್ಲ, ವೀಲ್ ಕ್ಯಾಪ್ ಹಾಕಿದ್ದೀನಿ. ಸೊ ಇದೆಲ್ಲ ಕೆಲಸ ನಮ್ಮ ಹತ್ರ ಭಾಳ ಕಮ್ಮಿ ಸಿಗೋದು. ಕಸ್ಟಮರ್ ಬಂದುಬಿಟ್ಟು ಆಡಿಯೋ ಇರಲಿ, ಸ್ಟೇರಿಂಗ್ ಕೆಲಸ ಇರಲಿ, ಮಿರರ್ ಇರಲಿ, ಅಸೆಸರೀಸ್ ಇರಲಿ ಎಲ್ಲ ನಾವು ಮಾಡ್ತೀನಿ. ವೀಲ್ ಕ್ಯಾಪು, ಡೋರ್ ಬೀಡಿಂಗು ಅದೆಲ್ಲ ನಾವು ಭಾಳ ಕಡಿಮೆ ಮಾಡೋದು. ಸೊ ಕಸ್ಟಮರ್ ಇದು ಏನು ಹೇಳಿದರು, ನಾನು ಒಂದು ಕಡೆ ಗಾಡಿ ತೊಗೊಂಡು ಬಂದಿದ್ದೀನಿ ಹೊಸದು, ಸೊ ಎಲ್ಲ ಕಡೆ ನಿಮ್ಮ ಹತ್ರನೇ ಮಾಡಬೇಕು ನನ್ನ ಕೆಲಸ ಅಂತ ಹೇಳಿದ್ದೀನಿ. ನಾನು ಭಾಳ ಸಂತೋಷ ಅದು ಕಸ್ಟಮರ್ಗೆ ಹೇಳಿದೆ. ಫಸ್ಟ್ ಆಫ್ ಆಲ್ ಇದು ಎಕ್ಸ್ಪ್ರೆಸ್ಸು. ಸೊ ಒಂದು ಬಜೆಟ್ನಲ್ಲಿ ಚಿಕ್ಕ ಗಾಡಿ ಇದ್ರೂ 4 ಫ್ಯಾಮ್ಲಿಗೆ ಮೈಲೇಜ್ಗೆ ಗಾಡಿ ಒಳ್ಳೇದು ಮಾಡಿದ್ದಾರೆ ಮಾರುತಿ ಅವರು. ಇದರಲ್ಲಿ ಪವರ್ ವಿಂಡೋ ಇರಲಿಲ್ಲ, ಸೆಂಟ್ರಲ್ ಲಾಕಿಂಗ್ ಇರಲಿಲ್ಲ, ಸಿಸ್ಟಮ್ ಇರಲಿಲ್ಲ, ಸೀಟ್ ಕವರ್ ಇರಲಿಲ್ಲ, ಮ್ಯಾಟ್ ಇರಲಿಲ್ಲ, ಏನೂ ಮಾಡಿಲ್ಲ ಅವರು. ಡೈರೆಕ್ಟ್ ಶೋರೂಮಿಂದ ಗಾಡಿ ನಮ್ಮ ಹತ್ರ ತೊಗೊಂಡು ಬಂದಿದ್ದರು. ಫಸ್ಟ್ ಆಫ್ ಆಲ್ ಈ ಸ್ಟೇರಿಂಗ್ ನೋಡ್ರಿ, ನಿಮಗೆ ಕಂಪ್ನಿಯಲ್ಲಿ ಈ ಥರ ಬಂದಿರ್ತದೆ ಸ್ಟೇರಿಂಗ್. ಇದರಲ್ಲಿ ಏನೂ ಇರಲ್ಲ ಸ್ಟೇರಿಂಗ್ನಲ್ಲಿ. ಬಟನು ಆಪ್ಷನು ಇಲ್ಲ, ಹಾಕೋಕ್ಕೂ ಆಗಲ್ಲ, ಆಪ್ಷನು ಇಲ್ಲ. ಫಸ್ಟ್ ಆಫ್ ಆಲ್ ಸ್ಟೇರಿಂಗ್ ತೆಗಿಬಿಟ್ಟು ನಾವು ನ್ಯೂ ಮಾಡಲ್ದು ವಿತ್ ಹೇರ್ ಬ್ಯಾಗ್ ಜೊತೆಯಲ್ಲಿ ನಾವು ಸ್ಟೇರಿಂಗ್ ಇದು ಫಿಟ್ ಆಗಿದೆ. ಇದೊಂದು ಫಿಟ್ಟಿಂಗ್ ನೋಡ್ಬೋದು. ಈಗ ನೆಕ್ಸ್ಟು ಸಿಸ್ಟಮ್ ನಿಮಗೆ ಈ ಥರ ಡಮ್ಮಿ ಕ್ಯಾಪ್ ಬಂದಿರ್ತದೆ. ಸೊ ಇದು ತೆಗಿಬಿಟ್ಟು ನಾವು ಗ್ಲಾಸಿ ಫ್ರೇಮ್, ಇಂಪೋರ್ಟ್ ಫ್ರೇಮ್ನಲ್ಲಿ ಇದು ನೀಟ್ ಆ್ಯಂಡ್ ಕ್ಲೀನ್ ನಿಮಗೆ ಸಿಸ್ಟಮ್ ಒಂದು ನಾವು ಇದಕ್ಕೆ ಫಿಟ್ ಮಾಡಿದ್ದೀನಿ. ಇದು ತೆಗಿಬಿಟ್ಟು ಸಿಸ್ಟಮ್ ಒಂದು ಇದರಲ್ಲಿ ಫಿಟ್ ಆಗಿದೆ. ಸೊ ಸಿಸ್ಟಮ್ಮು ಫಿಟ್ ಮಾಡ್ರೂ ಫಿಟ್ಟಿಂಗ್ ನೋಡ್ಬೋದು ನೀವು ಯಾವ ಥರ ಬಂದಿದೆ ಅಂತ ಒಂದು. ನೆಕ್ಸ್ಟ್ ಇದಕ್ಕೆ ನಾವು ರಿವರ್ಸ್ ಕ್ಯಾಮ್ರಾನು HD 1080 HD ಕ್ಯಾಮ್ರಾ ಇದಕ್ಕೆ ನಾವು ಫಿಟ್ ಮಾಡಿದ್ದೀವಿ. ಈ ಬಂಪರ್ಗೆ ಹಾಕಿಲ್ಲ ಕ್ಯಾಮ್ರಾನು ನಿಮಗೆ ತೋರಿಸ್ತೀನಿ ಎಲ್ಲಿ ಫಿಟ್ ಆಗಿದೆ ಅಂತ, ಅದು ಒಂದು ನೀವು ನೋಡ್ಬೋದು. ಇದು ಒಂದು ಇದರಲ್ಲಿ ಫಿಟ್ ಆಗಿದೆ. ಸೊ ಇದು ಸ್ಟೇರಿಂಗ್ ಹಾಕಿದ್ರೆ ನಾವು ಹೊಸದು. ಸ್ಟೇರಿಂಗ್ನಲ್ಲಿ ನಿಮಗೆ ಪಾರ್ಕಿಂಗ್ ಆನ್ ಮಾಡಿದ್ರೆ ಲೈಟೂ ಬರ್ತದೆ, ಪ್ಲಸ್ ವ್ಯಾಲ್ಯೂಮು ಕಡಿಮೆ ಜಾಸ್ತಿನೂ ನಿಮಗೆ ವರ್ಕ್ ಆಗುತ್ತೆ. ಟ್ರ್ಯಾಕ್, ಮೋಡ್, ಮ್ಯೂಟ್, ಫೋನ್ ರಿಸೀವ್, ಕಾಲ್ ಕಟ್, ಆಲ್ಮೋಸ್ಟ್ ಎಲ್ಲ ಬಟನ್ ನಿಮಗೆ ಇದರಲ್ಲಿ ವರ್ಕ್ ಆಗುತ್ತೆ. ಸೊ ಅದು ಒಂದು ಕೆಲಸ ಆಗಿದೆ. ಡ್ಯಾಶ್ ಕ್ಯಾಮ್ರಾ ಒಂದು ಇದರಲ್ಲಿ ಫಿಟ್ ಮಾಡಿದ್ದೀನಿ. ಸೊ ಸೀಟ್ ಕವರ್ನಲ್ಲಿ ಬಂದರೆ ನೀವು ಸೀಟ್ ಕವರ್ ನಾವು ಕಸ್ಟಮರ್ಗೆ ಡಿಸೈನ್ ಆ್ಯಂಡ್ ಕಲರು, ಗಾಡಿ ಒಳಗಡೆ ಎಲ್ಲ ಬ್ಲ್ಯಾಕ್ ಇದೆ, ಬ್ಲ್ಯಾಕ್ನಲ್ಲಿ ವೈಟ್ ಸ್ಟಿಚಿಂಗ್. ಸೊ ವೈಟ್ ಸ್ಟಿಚಿಂಗ್ನಲ್ಲಿನೇ ಇದು ಫಿಟ್ಟಿಂಗು ನೋಡ್ಬೋದು ನೀವು. ಸೀಟ್ ಕವರ್ ಯಾವ ಥರ ಬಂದಿದೆ ಅಂತ ಒಂದು ಫಿಟ್ಟಿಂಗು. ಈ ಮೆಟ್ರಿಯಲ್ ನಿಮಗೆ ನೋಡ್ರೇ ಗೊತ್ತಾಗೋದು. ವೀಡಿಯೋನಲ್ಲಿ ಫಿಟ್ಟಿಂಗ್ ಮಾಡಿ ನಾವು ವೀಡಿಯೋ ಹಾಕ್ಬಿಡ್ತೀನಿ, ಬಟ್ ನೀವು ಕ್ವಾಲಿಟಿ ಡಿಪೆಂಡೆಂಟ್ ಕಸ್ಟಮರ್ ಬಜೆಟು ಆ ಥರ ನಿಮಗೆ ಇದು ಕ್ವಾಲಿಟಿನಲ್ಲಿ ಸಿಗುತ್ತೆ. ಈ ಫಿಟ್ಟಿಂಗ್ ನೋಡ್ಬೋದು ಸೀಟ್ ಕವರ್ದು ಯಾವ ಥರ ಇದೆ ಅಂತ. ಅದು ಇದು ಮೋಲ್ಡೆಡ್ ಹೆಡ್ರೆಸ್ಟ್ ಅಂದರೆ ಸ್ವಲ್ಪ ಡಿಫಿಕಲ್ಲೇ ನಿಮಗೆ ಬರೋದು. ಅದರಲ್ಲಿನೂ ನಾವು ಎಷ್ಟು ಫಿಟ್ಟಿಂಗ್ ಬರ್ತದೆ ನೀಟ್ ಆ್ಯಂಡ್ ಕ್ಲೀನು ಇದು ಮಾಡಿದ್ದೀನಿ. ಒಂದು ಫುಲ್ ಮ್ಯಾಟ್ ಹಾಕಿದ್ದೀನಿ. ಮ್ಯಾಟ್ ಮೇಲೆ ಒಂದು ಈ ಲಬ್ಬರ್ದು ಒಂದು ಮ್ಯಾಟ್ ಒಂದು ಹಾಕಿದ್ದೀನಿ. ಸೊ ಅದು ಮ್ಯಾಟ್ ಮೇಲೆ ಮ್ಯಾಟ್ ಇರಲಿ ಅಂತ ಅದು ಒಂದು ಇದಕ್ಕೆ ಮ್ಯಾಟ್ ಒಂದು ಫಿಟ್ ಆಗಿದೆ. ಸೊ ಹಿಂದ್ಗಡೆ ಫಿಟ್ಟಿಂಗ್ ಬಂದರೆ ನೀವು ಹಿಂದ್ಗಡೆನೂ ಫಿಟ್ಟಿಂಗ್ ನೀವು ಸೀಟ್ ಕವರ್ದು ನೋಡ್ಬೋದು ಯಾವ ಥರ ಇದೆ ಅಂತ ಬ್ಯಾಕ್ನಲ್ಲಿ. ಸೊ ಬ್ಯಾಕ್ನಲ್ಲಿ ಇದರಲ್ಲಿ ನಿಮಗೆ ಡೋರ್ನಲ್ಲಿ ಸ್ಪೀಕರ್ ಆಪ್ಷನ್ನೇ ಇರಲ್ಲ, ಯಾಕೆಂದರೆ ಪ್ಯಾಡ್ ಎಲ್ಲ ಮೋಲ್ಡೆಡ್ ಇರ್ತದೆ. ಸೊ ಮೋಲ್ಡ್ ಇದ್ರೂ ನಾವು ಅದಕ್ಕೆ ಡಯಾ ಮಾಡಿ ಕಟ್ ಮಾಡಿ ಕರೆಕ್ಟಾಗಿ ಸ್ಪೀಕರ್ ಎಲ್ಲ ಫಿಟ್ ಮಾಡಿ ಅದಕ್ಕೆ ನೀಟ್ ಆ್ಯಂಡ್ ಕ್ಲೀನು. ರಿಯರ್ನಲ್ಲಿನೂ ಸ್ಪೀಕರ್ ಫಿಟ್ ಆಗಿದೆ. ಸೊ ಫ್ರಂಟ್ನಲ್ಲಿ ಬಂದರೆ ನೀವು ಫ್ರಂಟ್ ಕಾಂಪೊನೆಂಟು ಈ ಟ್ಯೂಟ್ರೂ ನೋಡ್ಬೋದು ನೀವು ಯಾವ ಥರ ಫಿಟ್ಟಿಂಗ್ ಇದೆ ಅಂತ, ಅದು ಒಂದು ಇದರಲ್ಲಿ ಫಿಟ್ ಆಗಿದೆ. ಸೊ ಪ್ಲಸ್ ಸಿಸ್ಟಮ್ ಆಯಿತು, ಸ್ಪೀಕರ್ ಆಯಿತು, ಸ್ಟೇರಿಂಗ್ ಆಯಿತು, ಸೀಟ್ ಕವರ್ ಆಯಿತು, ಸನ್ ಫ್ಲಿಮ್ ಆಯಿತು. ಪ್ಲಸ್ ಇದಕ್ಕೆ ನಾವು ಇದಕ್ಕೆ ಸೆಂಟ್ರಲ್ ಲಾಕಿಂಗ್ ಒಂದು ಇದ್ದಿಲ್ಲ. ಸೊ ಸೆಂಟ್ರಲ್ ಲಾಕಿಂಗ್ ನಾವು ಇದಕ್ಕೆ ಒಂದು ಫಿಟ್ ಮಾಡಿದ್ದೀವಿ, ಲಾಕ್. ನೆಕ್ಸ್ಟ್ ಟೈಮ್ ಇವ್ರಿಗೆ ಮಿರರು ಪ್ಲಸ್ ಪವರ್ ವಿಂಡೋನು ಆಗಬೇಕು. ಪವರ್ ವಿಂಡೋ ಸದ್ಯಕ್ಕೆ ಈ ಗಾಡಿದು ರೆಡಿ ಇಲ್ಲ, ಯಾಕೆಂದರೆ ಭಾಳ ಡಿಫಿಕಲ್ಟ್ ಇದೆ ಗಾಡಿ. ಐಟಮ್ ಸಿಕ್ಕತ್ತೆ, ಒಂದೊಂದು ಸಲ ಸಿಕ್ಕಲ್ಲ. ಸೊ 4 ಡೋರ್ಗೂ ಪವರ್ ವಿಂಡೋ ಆಗಬೇಕು.
ಅದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ನಾವು ಅಪ್ಲೋಡ್ ಮಾಡೋಣ. ಇವಾಗ ಸದ್ಯಕ್ಕೆ ಆಲ್ಮೋಸ್ಟ್ AP ನಂಬರ್ ನೋಡ್ಬೋದು. ಕಸ್ಟಮರ್ ಏನು ಟ್ರಸ್ಟ್ನಲ್ಲಿ ಬಂದಿದ್ದಾರೆ ಅಂದರೆ ನಮ್ಮ ವೀಡಿಯೋ ಆಲ್ಮೋಸ್ಟ್ ಇವರು ಒಂದು 5 to 6 ಮಂತ್ಸಿಂದ ನೋಡ್ತಾ ಇದ್ದಾರೆ. ಸೊ ಅದು ನೋಡಿಬಿಟ್ಟು ವೀಡಿಯೋ ಗಾಡಿ ತೊಗೊಂಡ್ರೆ ನಿಮ್ಮ ಹತ್ರನೇ ಬರಬೇಕು ಅಂತ ಹೇಳ್ಬಿಟ್ಟು ಗಾಡಿ ಎಲ್ಲ ಓಡಿಸ್ಕೊಂಡು ಬಂದು ಕಸ್ಟಮರು ಗಾಡಿ ಬಿಟ್ಬಿಟ್ಟು ನನ್ನೇ ಹೋಗಿದ್ದಾರೆ. ಸೊ ಇವಾಗ ಬರ್ತಾ ಇದ್ದಾರೆ ಆನ್ ದ ವೇ. ಬಂದಮೇಲೆ ಅವ್ರ ಗಾಡಿ ನಾವು ಕೊಡಬೇಕು. ಯಾಕೆಂದರೆ ಇದು ಕೆಲಸ ಎಲ್ಲ ನೀಟ್ ಆ್ಯಂಡ್ ಕ್ಲೀನ್. ಸಿಸ್ಟಮ್ ಸ್ಪೀಕರ್ ಸೀಟ್ ಕವರ್ ಇದ್ದರೆ ಒಂದೇ ದಿವಸದಲ್ಲಿ ನೀವು ಬೆಳಗ್ಗೆ ಬಂದು ಸಾಯಂಕಾಲ ತಗೊಂಡು ಸೆಂಟ್ರಲ್ ಲಾಕಿಂಗು, ಸ್ಟೀರಿಂಗ್ ಕೆಲಸ, ಮ್ಯಾಟು, LED ಬಲ್ಪು ಇದಕ್ಕೆ ನಾವು ಹಾಕಿದ್ದೀನಿ. ವಾಮ್ ವೈಟ್ ಹಾಕಿಲ್ಲ, ಅದಕ್ಕೆ ವಾಮ್ ವೈಟೇ ರಿಕಮೆಂಡ್. ಯಾವ ಗಾಡಿನಲ್ಲಿನೂ ಇರಲಿ, ಯಾವ ಸ್ಟೇಜ್ ಇರಲಿ ನಿಮ್ಮದು, ಅದನ್ನಲ್ಲಿನೂ ನೀವು ನಿಮ್ಮ ಹೆಡ್ಲೈಟ್ನಲ್ಲಿ ಫೋಕಸಿಂಗ್ ಇಲ್ಲ ಅಂದರೆ ಫಸ್ಟ್ ಆಫ್ ಆಲ್ ನೀವು LED ಬಲ್ಪು ವಾಮ್ ವೈಟ್ ಹಾಕಿ. ಅದು ನಿಮಗೆ ಪವರ್ ಸಾಕಾಗಿಲ್ಲ ಅಂದರೆ ಆಮೇಲೆ ನೀವು ಫಾಗ್ಲೈಟ್ ಅಡಿಷ್ನಲ್ಲು ತಿರ್ಗಾ ಬಂಪರ್ನಲ್ಲಿ ಅಡಿಷ್ನಲ್ಲು ನೀವು ಹಾಕ್ಬೋದು. ಬಟ್ 100% ನಿಮಗೆ ಸರ್ಟಿಫೈಡ್ ಆ್ಯಂಡ್ ಹೆಡ್ಲೈಟ್ನಲ್ಲಿನೇ ನಿಮಗೆ ಆಗುತ್ತೆ. ಇವಾಗ ಕೆಲವು ಗಾಡಿನಲ್ಲಿ ಏನಿದೆ ಅಂದರೆ LED ಬಲ್ಪು ಬಂದುಬಿಟ್ಟಿದೆ. ಸೊ ಅದರಲ್ಲಿ ನಿಮಗೆ ರೋಡೇ ಕಾಣಿಸಲ್ಲ. ಸೊ ಆ ಗಾಡಿಗೆಲ್ಲ ನಾವು ಫಾಗ್ಲೈಟು ಮಾಡಲೇಬೇಕು. ಅದು ಒಂದಿರಲಿ. ಸೊ ಅದಕ್ಕೆ ಒಂದು ಡ್ಯಾಶ್ ಕ್ಯಾಮ್ರಾನು ನಾವು ಹಾಕ್ತಾಯಿದ್ದೀನಿ. ಮಿರರ್ ಒಂದು ಬೇಸಿಕ್ ಇದ್ದಿದ್ದು ಒಂದು ದೊಡ್ಡದು ಮಿರರ್ ಒಂದು ಕಾಣಿಸ್ಲಿ ಅಂತ ದೊಡ್ಡದೊಂದು ಮಿರರ್ ಹಾಕಿದ್ದೀನಿ. ಸೊ ಸೀಟ್ ಕವರ್ ನೋಡಿದ್ರೆ ನೀವು ಫಿಟ್ಟಿಂಗು ನಾವೇ ಕಸ್ಟಮರ್ಗೆ ಡಿಸೈನ್ ಮಾಡಿ ಸರ್ ಈ ಥರ ಹಾಕಿ ಚೆನ್ನಾಗಿ ಕಾಣಿಸುತ್ತೆ ಈ ಗಾಡಿಗೆ ಅಂತ ಹಾಕಿದ್ದೀನಿ. ಬ್ಯಾಕ್ ಸೈಡ್ ಸೀಟ್ ಕವರು ಫಿಟ್ಟಿಂಗ್ ನೋಡ್ಬೋದು ನೀವು. ಸೊ ಫ್ರಂಟ್ ಸ್ಪೀಕರು, ರಿಯರ್ ಸ್ಪೀಕರು, ಸಿಸ್ಟಮ್ಮು, ಒಂದು ಸ್ಟೇರಿಂಗ್ ನೋಡ್ಬೋದು ನೀವು ಯಾವ ಥರ ಇದೆ ಇದರಲ್ಲಿ ಅಂತ. ಏನು ಕಂಟ್ರೋಲ್ ಏನಿಲ್ಲ. ಸೊ ಒಂದು ಸ್ಟೇರಿಂಗ್ ಚೇಂಜ್ ಆಗಿದೆ ಇದರಲ್ಲಿ. ಸೆಂಟ್ರಲ್ ಲಾಕಿಂಗ್ ಒಂದು ಫಿಟ್ ಮಾಡಿದ್ದೀನಿ. ಸೊ ವೈರಿಂಗ್ ಎಲ್ಲ ಬಂದುಬಿಟ್ಟು ಈ ಗಾಡಿನಲ್ಲಿ ಬರೋಲ್ಲ ನಿಮಗೆ. ಬೇಸಿಕ್ ಗಾಡಿಗೆ ವೈರಿಂಗ್ ಎಲ್ಲ ನಾವು ಪೂರ್ತಿ ಮಾಡಿಬಿಟ್ಟು ಫಿಟ್ ಮಾಡಿದ್ದೀನಿ. ಸೊ ರಿವರ್ಸ್ ಕ್ಯಾಮ್ರಾ ನಿಮಗೆ ಒಂದು ತೋರಿಸ್ತೀನಿ ನಾವು ಎಲ್ಲಿ ಫಿಟ್ ಮಾಡಿದ್ದೀನಿ ಅಂತ. ಅದನ್ನು ನೀವು ನೋಡ್ಬೋದು. ಬಂಪರ್ಗೆ ಎಲ್ಲ ಯಾವುದೊಂದು ಹೋಲ್ ಆಗಿಬಿಟ್ಟು ಮಾಡಲ್ಲ. ಇಲ್ಲಿ ನಿಮಗೆ ಕ್ಯಾಮ್ರಾನೇ ಕಾಣಿಸಲ್ಲ ಎಲ್ಲಿದೆ ಅಂತ. ಇದು ಬಂದುಬಿಟ್ಟು ರೈಟ್ನಲ್ಲಿ ಒಂದು ಲೆಫ್ಟ್ನಲ್ಲಿ ಒಂದು ಕಾಣಿಸ್ತಾ ಇದೆಯಲ್ಲ, ಅದು ಬಂದುಬಿಟ್ಟು ಸೆನ್ಸರ್ ನಮ್ಮ ಕ್ಯಾಮ್ರಾನೇ ನಿಮಗೆ ಕಾಣಿಸಲ್ಲ. ಆ ಥರ ನೀಟಾಗಿ ಫಿಟ್ ಆಗಿದೆ. ಸೊ ಎಕ್ಸ್ಪ್ರೆಸ್ ಇದ್ರೂ ಹಿಂಗಡೆ ಒಂದೊಂದು ಗಾಡಿನಲ್ಲಿ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ದಾರ ಏನೇನು ಕಟ್ಟಾರ್ದೆ ಕ್ಲೀನಾಗಿ ನಿಮಗೆ ಎಂಡ್ ಟು ಎಂಡು ಕಾರ್ಪೆಟ್ ಹಾಕಿ ಇದಕ್ಕೆ ನಾವು ಫಿಟ್ ಮಾಡಿದ್ದು. ಇದನ್ನು ನೋಡ್ಬೋದು ನೀವು. ಈ ಥರ ನಾವು ಫಿಟ್ ಮಾಡೋದು. ಒಂದು ಸ್ಪಾಯ್ಲರ್ ಒಂದು ಇದಕ್ಕೆ ಇರಲಿಲ್ಲ. ಸೊ ಸ್ಪಾಯ್ಲರ್ ಕಸ್ಟಮರ್ ಹೇಳ್ತಾ ಇದ್ರು, ಸ್ಪಾಯ್ಲರ್ ಒಂದು ಫಿಟ್ ಆಗಿದೆ. ಒಂದು ಸುಮ್ಗೆ ಶೋಗೆ ಒಂದು ಶಾರ್ಪಿಂಟ್ ಆಂಟಿನ ಅದು ಒಂದು ಫಿಟ್ ಆಗಿದೆ. ಈ ಲುಕ್ ನೋಡ್ಬೋದು ನೀವು. ಗಾಡಿ ಬಂದಿರೋದೂ ಬೇರೆ ಥರನೇ, ಸೈಡ್ನಲ್ಲಿ ಲುಕ್ಕೇ ನಿಮಗೆ ಬೇರೆ ಥರ. ಸೊ ಚಿಕ್ಕ ಗಾಡಿ ಫ್ಯಾಮ್ಲಿನಲ್ಲಿ ಆಲ್ಟೋ 800, ವ್ಯಾಗನಾರ್, ಎಕ್ಸ್ಪ್ರೆಸ್ಸು ಆ ಥರ ಎಲ್ಲ ಗಾಡಿ ಒಂದು ಲುಕ್ ಬೇಕಾದರೆ ಎಸೆಸರೀಸ್ ನಮ್ಮ ಹತ್ರನೂ ಅವೈಲೇಬಲ್ ಇದೆ, ನೀವು ಮಾಡ್ಬೋದು.